ಇದು ವೈಟ್ ಮಟನ್ ಪಲಾವ್ ಬಹಳ ಫ್ಲೇವರ್ಫುಲ್ ಹಾಗೂ ರುಚಿಕರವಾಗಿರುತ್ತೆ ಅಂಡ್ ಮಾಡೋಕಂತೂ ಸಖತ್ ಈಸಿ. ಒಂದು ಕುಕ್ಕರ್ ಇಟ್ಟು ಅದರಲ್ಲಿ 2 ಗ್ಲಾಸ್ ನೀರ್ ಹಾಕಿ ಸ್ವಲ್ಪ ಉಪ್ಪು, ಗರಂ ಮಸಾಲ ಹಾಗೂ ಪೆಪ್ಪರ್ ಪೌಡರ್ ಹಾಕಿ ಅದಾದ್ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿದಂತ ಅರ್ಧ ಕೆಜಿ ಮಟನ್ ಹಾಕಿ ಇದೀಗ ಮುಚ್ಚಿಟ್ಟು 2 ವಿಸಿಲ್ ಹೊಡಿಸ್ಕೋಬೇಕು. ಮಾಂಸದ ಮೇಲೆ ಡಿಪೆಂಡ್ ಆಗುತ್ತೆ, ಸೊ ಬೇವ್ ನೋಡ್ಕೊಳ್ಳಿ. ಈಗ ಒಂದು ಅಡಿಗಟ್ಟಿ ಇರೋ ಪಾತ್ರೆ ಇಟ್ಟು ಅದರಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಗೂ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಈ ಮಸಾಲೆ ಪದಾರ್ಥಗಳು ಸೇರಿಸಿ ಇದೇನೇನು ಅಂತ ಇಲ್ಲಿದೆ ನೋಡಿ, ಸ್ಕ್ರೀನ್ ಶಾಟ್ ತಗೊಂಡು ಆಮೇಲೆ ನೋಡ್ಕೊಳ್ಳಿ. ಎಲ್ಲಾ ಮಸಾಲೆ ಪದಾರ್ಥಗಳು ಇಲ್ಲ ಅಂದ್ರೂ ಪರವಾಗಿಲ್ಲ, ಮೇನ್ ಆಗಿ ಬೇಕಾಗಿರೋದು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಗೂ ಜೀರಿಗೆ. 2 ನಿಮಿಷ ಆದ್ಮೇಲೆ 1 ಈರುಳ್ಳಿ ಸೇರಿಸಿ 5 ನಿಮಿಷ ಬಾಡಿಸ್ಕೊಂಡು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸು ಹಾಗೂ 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಕ್ರಶ್ ಮಾಡಿ ಸೇರಿಸಿ. ಇದರ ಹಸಿ ವಾಸನೆ ಹೋಗೋಷ್ಟರಲ್ಲಿ ಮಟನ್ ಬೆಂದು ಅದರ ಪ್ರೆಷರ್ ಹೋಗಿರುತ್ತೆ. ಈ ಸ್ಟಾಕ್ ಅಲ್ಲೇ ಇಟ್ಟು ಪೀಸ್ ಗಳು ಮಾತ್ರ ತಗೊಂಡು ಇದಕ್ಕೆ ಹಾಕಿ, ಜೊತೆಗೆ ಸ್ವಲ್ಪ ಪೆಪ್ಪರ್ ಹಾಗೂ ಗರಂ ಮಸಾಲ ಹಾಕಿ 2 ನಿಮಿಷ ಆದ್ಮೇಲೆ ಮಟನ್ ಸ್ಟಾಕ್ ಅಥವಾ ಯಖ್ನಿ ಸೇರಿಸಿ. ಇದಕ್ಕೇನೆ ಈ ಮಟನ್ ಪಲಾವ್ಗೆ ಯಖ್ನಿ ಪಲಾವ್ ಅಂತ ಕೂಡ ಕರೀತಾರೆ. ಸೊ ಈ ಸ್ಟಾಕ್ ಸಾಲಿಲ್ಲ ಅಂದ್ರೆ ಪ್ಲೇನ್ ವಾಟರ್ ಕೂಡ ಹಾಕೋಬಹುದು. ಅದಾದ್ಮೇಲೆ ರುಚಿಗೆ ತಕ್ಕಂತೆ ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನ, ಮೊಸರು ಹಾಗೂ ನಿಂಬೆ ರಸ ಹಾಕಿ ಕುದಿ ಬಂದ್ಮೇಲೆ ಅರ್ಧ ಗಂಟೆ ನೆನೆಸಿಟ್ಟಂತಹ ಜೀರಾ ಸಾಂಬಾರ್ ರೈಸ್ ಅಥವಾ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡಬಹುದು. ಇದೀಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬೇಯಿಸಬೇಕು. 10 ರಿಂದ 12 ನಿಮಿಷ ಬೇಕಾಗುತ್ತೆ. ಬೆಂದ್ಮೇಲೆ ಸ್ವಲ್ಪ ತುಪ್ಪ ಹಾಗೂ ಕೊತ್ತಂಬರಿ ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಯಾಗಿ ಸರ್ವ್ ಮಾಡಿ. ಡೆಕೋರೇಷನ್ ಗೆ ಬೇಕಾದ್ರೆ ಒಂದು ಬಾಯ್ಲ್ಡ್ ಎಗ್ ಕೂಡ ಇಡಬಹುದು. ಒಂದು ಸಿಂಪಲ್ ಮೊಸರು ಬಜ್ಜಿ ಜೊತೆ ಮಜಾ ಮಾಡಿ. ಇದೇ ತರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಹಿಂದೆ ಫಾಲೋ ಮಾಡಿ. ಥ್ಯಾಂಕ್ ಯು.